ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ CETಯ ರ್ಯಾಂಕಿಂಗ್ ವಿವಾದ ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಹೋಗಿದೆ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ KE ಅವರು ಏನು ಮೊದಲು ರಿಸಲ್ಟ್ ಅನೌನ್ಸ್ ಮಾಡಿದರು, ರಿಪೀಟರ್ಸ್ಗಳಿಗೆ KCET ಮಾರ್ಕ್ಸನ್ನು ಮಾತ್ರ ಕನ್ಸಿಡರ್ ಮಾಡಿಬಿಟ್ಟು ಮತ್ತು ಫ್ರೆಷರ್ಸ್ಗಳಿಗೆ 2 ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಬಿಟ್ಟು, ಸೊ ರಿಪೀಟರ್ಸ್ಗಳು ಕೋರ್ಟಿಗೆ ಹೋದಾಗ ಹೈಕೋರ್ಟಿನ ಏಕಸದಸ್ಯ ಪೀಠ ಅಂತ ಏನಿರ್ತದೆ, ಸೊ ಆ ಒಂದು ಪೀಠ ಸೊ ರಿಪೀಟರ್ಸ್ಗಳಿಗೂ ಕೂಡ 50% ಕನ್ಸಿಡರ್ ಮಾಡಿ ಮತ್ತೊಂದು ರ್ಯಾಂಕ್ ಲಿಸ್ಟನ್ನು ಅನೌನ್ಸ್ ಮಾಡಬೇಕು ಅಂಥೇಳಿ ತಮ್ಮ ತೀರ್ಪನ್ನು ನೀಡಿತು. ಆದರೆ ಅದರ ವಿರುದ್ಧ ಈಗ ಸರ್ಕಾರದವರೇ KE ಅವರ ಮೂಲಕ ಈ ಒಂದು ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಿದ್ದು ಇನ್ನಷ್ಟೇ ವಿಚಾರಣೆಗೆ ಬರಬೇಕಿದೆ. ಅಂದರೆ ಸೊ ಇದಕ್ಕೆ ಮತ್ತೆ ಮೇಲ್ಮನವಿಯನ್ನು ಸರ್ಕಾರದ ಕಡೆಯಿಂದ ಸಲ್ಲಿಸಲಾಗಿದೆ. ಸೊ ಇಲ್ಲಿ ಗೌರ್ಮೆಂಟ್ ಅವರು ಹೇಳ್ತಾ ಇರೋದಿಷ್ಟೇ, ಮೂಲ ಅರ್ಜಿದಾರರಾದ CET ಪುನರಾವರ್ತಿತ ವಿದ್ಯಾರ್ಥಿಗಳು 2020 ಮತ್ತು 2021ನೇ ಸಾಲಿನ ಎಕ್ಸಾಮನ್ನೇ ಬರೆದಿಲ್ಲ. ಸೊ ಕೋವಿಡ್ ಹಿನ್ನೆಲೆಯಲ್ಲಿ ಸರ್ಕಾರ ಹೊರಡಿಸಿರುವಂಥ ಆದೇಶದ ಪ್ರಕಾರ ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಸೊ ಅಂದರೆ ಆ ಒಂದು ವರ್ಷದಲ್ಲಿ ಯಾವುದೇ ವಿದ್ಯಾರ್ಥಿಗಳು ಫೇಲ್ ಆಗಿಲ್ಲ, ಅನುತ್ತೀರ್ಣರಾಗಿಲ್ಲ. ಸೊ ಆದರೆ 2021 ಮತ್ತು 2022ನೇ ಸಾಲಿನ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸಿದಂಥ ಎಕ್ಸಾಮನ್ನು ಬರೆದಿದ್ದಾರೆ. ಸೊ ಎಕ್ಸಾಮನ್ನು ಬರೆಯದೇ ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳನ್ನು ಎಕ್ಸಾಮನ್ನು ಬರೆದು ಉತ್ತೀರ್ಣರಾಗಿರುವಂಥ ವಿದ್ಯಾರ್ಥಿಗಳ ಜೊತೆ ಸಮಾನವಾಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಮೇಲ್ಮನವಿಯನ್ನು ಸಲ್ಲಿಸಲಾಗಿದೆ. ಅಂದರೆ ಸೆಕೆಂಡ್ PUC ಲಾಸ್ಟ್ ಇಯರ್ ಪಾಸಾದವರು ಎಕ್ಸಾಮನ್ನೇ ಬರೆದಿಲ್ಲ. ಸೊ ಸರ್ಕಾರದವರು ನೀಡಿರುವಂಥ ಆದೇಶದ ಪ್ರಕಾರ ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ. ಆದರೆ ಈ ವರ್ಷದ ಫ್ರೆಷರ್ಸ್ಗಳು ಎಕ್ಸಾಮನ್ನು ಬರೆದಿದ್ದಾರೆ. ಆದ್ದರಿಂದ 2 ವಿದ್ಯಾರ್ಥಿಗಳನ್ನ ಒಂದೇ ತಕ್ಕಡಿಯಲ್ಲಿ ಇಟ್ಟು ನೋಡೋದಕ್ಕೆ ಆಗೋದಿಲ್ಲ ಅನ್ನೋದು ಸರ್ಕಾರದ ಆದೇಶ, ಅಂದರೆ ಸರ್ಕಾರದ ಒಂದು ಆಕ್ಷೇಪ. ಸೊ ಹೀಗೆ ಮಾಡಿದರೆ ಅರ್ಹರಿಗೆ ಅನ್ಯಾಯ ಆಗ್ತದೆ ಅನ್ನೋದು ಸರ್ಕಾರದ ಒಂದು ಮೇಲ್ಮನವಿ. ಅಂದರೆ ಈಗೇನಾಗ್ತದೆ, ರಿಪೀಟರ್ಸ್ಗಳಿಗೆ 50% ಕನ್ಸಿಡರ್ ಮಾಡಿದರೆ 2022ರಲ್ಲಿ ಆಲ್ರೆಡಿ ಏನು ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಫ್ರೆಷರ್ಸ್ಗಳು, ಆ ಒಂದು 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳ ಆ ಫ್ರೆಷರ್ಸ್ ರ್ಯಾಂಕ್ ಏನಿದೆ ಡೆಫಿನೆಟಾಗಿ ಕಡಿಮೆ ಆಗ್ತದೆ. ಸೊ ಅಂದರೆ ಅವರಿಗೇನು ಅವಕಾಶ ಸಿಗಬೇಕಿತ್ತು ಈ ವರ್ಷ CET ಮತ್ತು ಬೋರ್ಡ್ ಎಕ್ಸಾಮನ್ನು ಬರೆದಿರುವಂಥ ವಿದ್ಯಾರ್ಥಿಗಳಿಗೂ ಅದು ಸಿಗೋದಿಲ್ಲ ಅನ್ನೋದು ಸರ್ಕಾರದ ಒಂದು ಮನವಿ. ಸೊ ಈ ಒಂದು ಮನವಿಯನ್ನು ಕೋರ್ಟ್ದವರು ಯಾವ ರೀತಿ ಸ್ವೀಕರಿಸ್ತಾರೆ, ಯಾವ ರೀತಿ ಇದಕ್ಕೆ ತಮ್ಮ ತೀರ್ಪನ್ನು ನೀಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಈ ಒಂದು ತೀರ್ಪು ಯಾವಾಗ ನೀಡ್ತಾರೆ ಅಥವಾ ಈ ಒಂದು ವಾದ ವಿವಾದ ಯಾವಾಗ ಇದೆ ಕೋರ್ಟಲ್ಲಿ ಅನ್ನೋದನ್ನು ಕೂಡ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಬಟ್ ಇದೆಲ್ಲದರ ಬೆಳವಣಿಗೆ ಡೆಫಿನೆಟಾಗಿ ಈ ವರ್ಷದ KCET ಕೌನ್ಸಿಲಿಂಗನ್ನು ಲೇಟ್ ಮಾಡೋದಂತೂ 100% ಶ್ಯೂರ್. ಸೊ ಈ ವರ್ಷವೂ ಕೂಡ KCET ಕೌನ್ಸಿಲಿಂಗ್ ಲೇಟ್ ಆಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅಟ್ಲೀಸ್ಟ್ ಈ ವರ್ಷ ಲಾಸ್ಟ್ ಇಯರ್ ಆದ ಹಾಗೆ 2 ಬೇರೆ ಬೇರೆ ಟೈಮಲ್ಲಿ ಆಗೋದಕ್ಕಿಂತ, ಅಂದರೆ ನೀಟ್ ಮತ್ತು CET ಕೌನ್ಸಿಲಿಂಗು ಒಟ್ಟಿಗೆ ಆದರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ತದೆ. ಸೊ ಇದೆಲ್ಲದರ ಪರಿಣಾಮವಾಗಿ ಅಟ್ಲೀಸ್ಟ್ ಅದು ಒಂದು ಒಳ್ಳೆಯ ಒಂದು ಥಿಂಗ್ ಆದರೆ, ಅಂದರೆ KCET ಕೌನ್ಸಿಲಿಂಗ್ ಮತ್ತು ನೀಟ್ ಕೌನ್ಸಿಲಿಂಗ್ ಎಟ್ ಅ ಟೈಮ್ ಆಯಿತು ಅಂತಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ತದೆ. ಕಾದು ನೋಡೋಣಂತೆ ಯಾವ ರೀತಿ ತೀರ್ಪನ್ನು ಕೊಡ್ತಾರೆ ಅಂಥೇಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.